So our topic is to study the linkage and crossing over. So linkage and crossing over ಅಂತ topic. Now before I directly go to the topic of linkage, so linkage concept ಹೇಳೋದಕ್ಕಿಂತ ಮೊದಲು, so I just want to know whether you understood the basic concepts of inheritance and other things, right? You know that chromosomes, right? So chromosomes are the structures which contain genes. So you already know genetics, ನೀವು already start ಮಾಡಿರೋದ್ರಿಂದ you know these things. So I am just refreshing and I am just coming to know that you already know the concept. So I am just confirming that you already know the basic concepts, right? So ಇಲ್ಲಿ chromosomes ಅಂತ ಬಂದಾಗ they are the structures which are found in the nucleus of the cell, and these chromosomes, they contain genes. So you already know that, and you already know that the chromosomes number change from organism to organism. So they are different in different organisms. So ಒಂದು organism ನಲ್ಲಿರೋ ನಂಬರ್ಗೂ ಮತ್ತೊಂದು organismಗೂ ಬೇರೆ ಆಗ್ತಾ ಹೋಗುತ್ತೆ. Say for example in Drosophila you find 4 pairs, and in grasshopper you may find 19 chromosomes or 20 chromosomes. In human we have 23 pairs. Okay, so ಅಲ್ಲಿ ಕರೆಕ್ಟ್ ಅಲ್ವಾ, 23 pairs ಬರುತ್ತೆ. ಓಕೆ, ಸೊ ಲೈಕ್ ದಿಸ್ ಈ chromosomes ನಲ್ಲಿ ಜೀನ್ಸ್ ಇರ್ತವೆ. So genes are located on the chromosomes, and genes are the ones which are going to control the characters. So all the characters of an organism are decided and controlled by the genes. So this is what you already understood. I hope you understood these things. So ಇದು ನಿಮ್ಗೆ ಗೊತ್ತಿರಲಿ. We have DNA. Actually genes ಇರೋದು DNA ನಲ್ಲಿ. ಅಂದ್ರೆ DNA is the genetic material, right? So DNA is the genetic material, and this DNA gets packed. Okay, it combines with proteins, histone proteins anta barutte. So it combines with histone proteins, and it appears like chromosome. So what is chromosome? Chromosome is nothing but the DNA and histone proteins. So when histone proteins and DNA get packed together, so that structure appears like a chromosome. And remember one more thing, chromosomes appear only during cell division, right? In the interphase you cannot see the chromosomes. So cell cycle ನಲ್ಲಿ ನಿಮ್ಗೆ ಆಲ್ರೆಡಿ ಸ್ಟಡಿ ಮಾಡಿದಾರ ಸೆಲ್ ಸೈಕಲ್ ಅಂತೇಳಿ. ಸೆಲ್ ಸೈಕಲ್ ನಲ್ಲಿ ಇಂಟರ್ಫೇಸ್ ಅಂತ ಒಂದು ಬರುತ್ತೆ. ಇಂಟರ್ಫೇಸ್ ಇಸ್ ದ ಆಕ್ಟಿವ್ ಫೇಸ್ ಆಫ್ ದ ಸೆಲ್. ಅಂದ್ರೆ ಸೆಲ್ ಏನ್ ಫಂಕ್ಷನ್ ಮಾಡ್ತಾ ಇರತ್ತಲ್ಲ ಆ ಫೇಸ್ ನ ನಾವು ಇಂಟರ್ಫೇಸ್ ಅಂತ ಹೇಳ್ತೇವೆ. ಸೊ ಅದು ಯಾವಾಗ ಡಿವೈಡ್ ಆಗೋದಕ್ಕೆ ಶುರು ಮಾಡುತ್ತಲ್ವಾ, ಅಂದ್ರೆ ಡಿವಿಷನ್ ಹೋಗುವಾಗ ಅದು ಫಸ್ಟ್ ಗ್ಯಾಪ್ ಫೇಸ್ಗೆ ಎಂಟರ್ ಆಗುತ್ತೆ. ಅಂದ್ರೆ ಗ್ಯಾಪ್ ಫೇಸ್ ನಿಂದ ಸಿಂಥೆಟಿಕ್ ಫೇಸ್ಗೆ ಹೋಗಿ ಸಿಂಥೆಟಿಕ್ ನಿಂದ ಸೆಲ್ ಡಿವಿಷನ್ ಫೇಸ್ಗೆ ಹೋಗುತ್ತೆ. ಸೊ ಸೆಲ್ ಡಿವಿಷನ್ ಅಲ್ಲಿ ಪ್ರೊಫೇಸ್, ಮೆಟಾಫೇಸ್, ಎನಾಫೇಸ್, ಟಿಲೋಫೇಸ್ ಅಂತ ಬರುತ್ತೆ. ಸೊ ಓನ್ಲಿ ಡ್ಯೂರಿಂಗ್ ದ ಮೆಟಾಫೇಸ್, ಎನಾಫೇಸ್ ಅಂಡ್ ಟಿಲೋಫೇಸ್, ಓಕೆ, ಎಸ್ಪೆಷಲಿ ಇನ್ ದಿ ಮೆಟಾಫೇಸ್ ಅಂಡ್ ಎನಾಫೇಸ್ ಯು ಕ್ಯಾನ್ ಸಿ ದ ಕ್ರೋಮೋಸೋಮ್ಸ್. ಸೊ ನೀವು ಒಂದು ಮಾಮೂಲು ಸೆಲ್ನ ತಗೊಂಡು ಇಂಟರ್ಫೇಸ್ ಸ್ಟೇಜ್ ನಲ್ಲಿರೋ ಸೆಲ್ನ ತಗೊಂಡು ಅಲ್ಲಿ ಕ್ರೋಮೋಸೋಮ್ ಎಲ್ಲಿದೆ ಅಂತ ಹುಡುಕಿದ್ರೆ ಅಲ್ಲಿ ಸಿಗಲ್ಲ. ಓಕೆ, ಸೊ ಕ್ರೋಮೋಸೋಮ್ಸ್ appear only during cell division, right? I hope you know why the chromosomes appear only during the cell division. Okay, so ಯಾಕೆ ಅಂದ್ರೆ ಸೆಲ್ ಡಿವಿಷನ್ ಆಗುವಾಗ ಮತ್ತೊಂದು ಸೆಲ್ಗೆ ಹೋಗ್ಬೇಕಾಗಿರುತ್ತೆ ಕ್ರೋಮೋಸೋಮ್. ಈಗ ನೀವು ಬೇರೆ ಯಾವುದೋ ಊರಿಗೆ ಹೋಗುವಾಗ ನಿಮ್ಮ ಲಗೇಜ್ನ ಪ್ಯಾಕ್ ಮಾಡ್ದಂಗೆ, ಮಾಮೂಲು ಮನೆಯಲ್ಲಿರುವಾಗ ನಿಮ್ಮ ಮೆಟೀರಿಯಲ್ಸ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಡ್ರೆಸ್ಸು ಅಥವಾ ಡೈಲಿ ಯೂಸ್ ಮಾಡುವಂಥ ಮೆಟೀರಿಯಲ್ ಎಲ್ಲ ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗಿ ಕೂತ್ಕೊಂಡಿರ್ತವೆ. ಯಾಕೆಂದ್ರೆ ನೀವು ಅವನ್ನ ಯೂಸ್ ಮಾಡ್ತಾ ಇರ್ತೀರ. ಸೇ ಯು ಆರ್ ಗೋಯಿಂಗ್ ಫಾರ್ ಅ ಜರ್ನಿ, ಯು ಆರ್ ಗೋಯಿಂಗ್ ಟು ಸಮ್ ಅದರ್ ಪ್ಲೇಸ್. ಸೊ ಈ ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ ಹೋಗುವಾಗ ನೀವೇನ್ ಮಾಡ್ತೀರಾ, ಎಲ್ಲ ಮೆಟೀರಿಯಲ್ನ ಪ್ಯಾಕ್ ಮಾಡಿಕೊಂಡು ಒಂದು ಬ್ಯಾಗ್ ತರ ಮಾಡ್ತೀರಾ. ಸೊ ದಟ್ ಬಿಕಮ್ಸ್ ಲಗೇಜ್, ರೈಟ್? ಸೊ ಲಗೇಜ್ ಒಳಗಡೆ ಇರುವಂತ ಬಟ್ಟೆ, ಟೂತ್ ಪೇಸ್ಟ್, ಸೋಪು ಅವನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಅದನ್ನ ಪ್ಯಾಕ್ ಮಾಡಿರ್ತೀರ ನೀವು. ಅದನ್ನ ತಗೊಂಡೋಗಿ ಮತ್ತೆಲ್ಲೋ ನಿಮ್ಮ ಡೆಸ್ಟಿನೇಷನ್ ಮುಟ್ಟಿದ್ಮೇಲೆ ಮತ್ತೆ ಅನ್ಪ್ಯಾಕ್ ಮಾಡಿ ಯೂಸ್ ಮಾಡೋಕೆ ಶುರು ಮಾಡ್ತೀರಾ. ಸೊ ಕ್ರೋಮೋಸೋಮ್ ಏನಪ್ಪಾ ಅಂದ್ರೆ ಇಟ್ಸ್ ಲೈಕ್ ಅ ಲಗೇಜ್, ರೈಟ್? ಸೊ ಒಂದು ಸೆಲ್ನಲ್ಲಿ ಫಂಕ್ಷನಲ್ ಇರುವಾಗ DNA ಪೂರ್ತಿ ಸ್ಪ್ರೆಡ್ ಆಗಿರುತ್ತೆ. ಯಾವಾಗ ಡಿವೈಡ್ ಆಗಿ ಮತ್ತೊಂದು ಸೆಲ್ ಡಿವಿಷನ್ ಆದ್ಮೇಲೆ ಏನಾಗಬೇಕಾಗತ್ತೆ, DNA ಒಂದೊಂದು ಸೆಲ್ ಒಳಗಡೆ ಒಂದೊಂದು ಕಾಪಿ ಹೋಗ್ಬೇಕಾಗುತ್ತೆ. ಸೊ ಇಟ್ ಈಸ್ ಗೆಟಿಂಗ್ ಟ್ರಾನ್ಸ್ಫರ್ಡ್. ಸೊ ದೇರ್ ಫೋರ್ ಇಟ್ ಗೆಟ್ಸ್ ಪ್ಯಾಕ್ಡ್. DNA ಪ್ಯಾಕ್ ಆಗುತ್ತೆ, ಹಿಸ್ಟೋನ್ ಪ್ರೋಟೀನ್ ಜೊತೆ ಸೇರ್ಕೊಂಡು ಪ್ಯಾಕ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ಪ್ಯಾಕ್ ಆಗಿರೋ ಮೆಟೀರಿಯಲ್ನ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕ್ರೋಮೋಸೋಮ್ ನಲ್ಲಿರೋ ಜೀನು ಆ ಟೈಮ್ನಲ್ಲಿ ಎಕ್ಸ್ಪ್ರೆಸ್ ಆಗ್ತಿರಲ್ಲ. ಅಂದ್ರೆ ಮೆಟಾಫೇಸ್, ಎನಾಫೇಸ್ ಟೈಮ್ನಲ್ಲಿ
ಎಕ್ಸ್ಪ್ರೆಸ್ ಆಗಲ್ಲ, ಅದು ಆಮೇಲೆ ಎಕ್ಸ್ಪ್ರೆಸ್ ಆಗುತ್ತೆ. ಓಕೆ, ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಐ ಹೋಪ್ ಯು ಆಲ್ ನೋ ಆಲ್ ದೀಸ್ ಥಿಂಗ್ಸ್. ಸೊ ಇದೆಲ್ಲ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ಸೊ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಲಿಂಕೇಜ್. ದಟ್ಸ್ ವೈ ಐ ಆಮ್ ರಿಪೀಟಿಂಗ್ ಇಟ್. ಓಕೆ, ಸೊ ನಿಮಗೆ ಆ ಜೆನೆಟಿಕ್ಸ್ದು ಬೇಸಿಕ್ ಕಾನ್ಸೆಪ್ಟ್ ಏನಿದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಕಾನ್ಸೆಪ್ಟ್, you must have a very clear picture of what is chromosome, what are genes, what is allele, what is locus, etc. Okay, so here I am just showing you a picture of karyotype showing 23 pairs of chromosomes, just to make you familiar with chromosomes. And this is chromosome number 7. ಸುಮ್ಮನೆ ಒಂದು ಪಿಕ್ಚರ್ ತೋರಿಸ್ತಾ ಇದ್ದೇನೆ. ಈ ಕ್ರೋಮೋಸೋಮ್ ನಂಬರ್ 7 ನಲ್ಲಿ ನಿಮಗೆ ಗೊತ್ತು ಆರ್ಮ್ಸ್ ಇರ್ತವೆ. ಒಂದು ಲಾಂಗ್ ಆರ್ಮ್ ಇರುತ್ತೆ, ಒಂದು ಶಾರ್ಟ್ ಆರ್ಮ್ ಇರುತ್ತೆ. ಸೊ ಒಂದನ್ನು ನಾವು ಕ್ಯೂ ಆರ್ಮ್, ಇನ್ನೊಂದು ಪಿ ಆರ್ಮ್ ಅಂತ ಹೇಳ್ತೀವಿ. ಮಧ್ಯ ಸೆಂಟ್ರೋಮಿಯರ್ ಬರುತ್ತೆ. ಇಲ್ಲಿ ಈ ಕ್ರೋಮೋಸೋಮ್ ನಲ್ಲಿ ಜೀನ್ಸ್ ಲೊಕೇಟ್ ಆಗಿರ್ತವೆ. ಸೊ ದ ಕ್ರೋಮೋಸೋಮ್ ಕಂಟೈನ್ಸ್ ಜೀನ್ಸ್. ಸೊ ದ ಜೀನ್ಸ್ ಆರ್ ಲೊಕೇಟೆಡ್ ಆನ್ ದ ಕ್ರೋಮೋಸೋಮ್ಸ್. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಒನ್ ಜೀನ್. ಓಕೆ, ಇಂಟರ್ಫೆರಾನ್ ಜೀನ್ ಇದು. ಸೊ ಇಂಟರ್ಫೆರಾನ್ ಬೀಟಾ 2 ಜೀನ್ ಏನಿದೆಯಲ್ಲ, ಇದು ಇಲ್ಲಿದೆ. ಸೊ ದಿಸ್ ಈಸ್ ದ ಲೊಕೇಶನ್ ಆಫ್ ದ gene. This is the location of another gene, serine phosphatase gene. ಒಂದು ಎಂಜೈಮ್ ಇದು. ಈ ಎಂಜೈಮ್ ಜೀನ್ ಇಲ್ಲಿ ಬರುತ್ತೆ. ಸೊ EGPR, ಎಪಿಡರ್ಮಲ್ ಗ್ರೋತ್ ಫ್ಯಾಕ್ಟರ್ ರಿಸೆಪ್ಟರ್ದು ಜೀನ್ ಇಲ್ಲಿ ಬರುತ್ತೆ. EPO. ಆಕ್ಚುಲಿ ಕ್ರೋಮೋಸೋಮ್ 7 ಹ್ಯಾಸ್ ಹಂಡ್ರೆಡ್ಸ್ ಆಫ್ ಜೀನ್ಸ್. ಓಕೆ, ಬಟ್ ಓನ್ಲಿ ಟು ಶೋ ಯು, ಅಂದ್ರೆ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಾಗೋದಕ್ಕೆ. ಇದು ಕ್ರೋಮೋಸೋಮ್ ನಂಬರ್ 7 ಆದ್ರೆ ಇಲ್ಲಿ ನೋಡಿ, ಜೀನು, ಇಲ್ಲೊಂದು ಜೀನ್ ಇದೆ, ಇಲ್ಲೊಂದು ಜೀನ್ ಇದೆ, ಇಲ್ಲೊಂದು ಜೀನು. ಸೊ the genes are arranged like this. So this is how the genes are located on the chromosome. That you have to understand. Okay, so before I move on to the my topic, that is linkage, I just want to know what is inheritance. Can anybody define inheritance? ಯಾಕಂದ್ರೆ ಆಲ್ರೆಡಿ ಸ್ಟಡಿ ಮಾಡಿದ್ರೆ, ನೀವು ಸ್ಟಾರ್ಟ್ ಮಾಡಿರೋದ್ರಿಂದ ಇದನ್ನ ಕೇಳ್ತಾ ಇದ್ದೇನೆ. ಸೊ ಯಾರಾದ್ರೂ ಒಬ್ರು ಇನ್ಹೆರಿಟೆನ್ಸ್ ಅಂದ್ರೇನು ಡಿಫೈನ್ ಮಾಡಿ, ಅಂದ್ರೆ ಜನರಲ್ ಆಗಿ ಡಿಫೈನ್ ಮಾಡಿ. ಐ ಡೋಂಟ್ ವಾಂಟ್ ದ ಎಸ್ ಸರ್. ಈ ಯೂನಿಟ್ ಸ್ಟಾರ್ಟ್ ಮಾಡಿಲ್ಲ ಸರ್, ಜೀನ್ ಕಾನ್ಸೆಪ್ಟ್ ಮಾಡಿದ್ರು ಸರ್. ಓಕೆ, ಜೀನ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದೆಯಾ? ಡೈರೆಕ್ಟ್ ಆಗಿ ಜೀನ್ಸ್ ಹೋಗ್ಬಿಟ್ರೆ ನೀವು? ಎಸ್ ಸರ್. ಸೊ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಮೆಂಡೆಲಿಯನ್ ಜೆನೆಟಿಕ್ಸ್, ಓಕೆ, ಇಟ್ ಇಸ್ ಡಿಫಿಕಲ್ಟ್. ಆದ್ರೆ ಏನ್ ಮಾಡ್ಲಿ, ನನಗೆ ಡೈರೆಕ್ಟ್ ಆಗಿ ಈ ಟಾಪಿಕ್ ಅಲರ್ಟ್ ಆಗಿದೆ, ಹಾಗಾಗಿ ಇರ್ಲಿ. PUC ನಲ್ಲಾದ್ರೂ ಓದಿದ್ರಲ್ವಾ ಇನ್ಹೆರಿಟೆನ್ಸ್ ಅಂತ ಹೇಳಿ? ಅಟ್ಲೀಸ್ಟ್ ಹೆರಿಡಿಟಿ, ಇನ್ಹೆರಿಟೆನ್ಸ್ ಅಂದ್ರೆ ಏನು? ಎಸ್, ಎನಿ ಜನರಲ್ ಆನ್ಸರ್ ಐ ವಾಂಟ್. ನೋ. ಓಕೆ, ಸೊ ಇನ್ಹೆರಿಟೆನ್ಸ್ ಅಂದ್ರ the characters, the characters are transferred from parents to offsprings. So that condition, that is called inheritance, right? So ನಮ್ಮ parent ಇಂದ ನಮ್ಗೆ character ಬರುತ್ತೆ. So the genes are transferred, ಅಂದ್ರೆ characters are transferred, and the characters are transferred in the form of genes. Okay, so that is called inheritance, right? So inheritance takes place through the chromosomes. ಅಂದ್ರೆ ನಮ್ಮ parent ಇಂದ ನಮಗೆ ಬಂದಿರೋದು ಏನು ಅಂದ್ರೆ chromosomes, right? So you must know this. We have the chromosomes. We received chromosomes from the parents. Actually, ಈಗ ನನ್ನ ಪ್ರತಿ ಸೆಲ್ ನಲ್ಲೂ 23 pairs chromosome ಇದೆ ಅಂತ ಹೇಳ್ತೀವಿ. ಅಂದ್ರೆ 23 ಒಂದು ಸೆಟ್, 23 ಇನ್ನೊಂದು ಸೆಟ್. So I received one set of chromosome from the father and another set of chromosome from the mother, right? So mother ಇಂದ ಬಂದಿರೋದನ್ನ ಮ್ಯಾಟರ್ನಲ್ ಅಂತ ಹೇಳ್ತೀವಿ, ಫಾದರ್ ಇಂದ ಬಂದಿರೋದನ್ನ ಪ್ಯಾಟರ್ನಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಪೇರ್ ಇದೆ, ಈ ಚಿತ್ರ ನೋಡಿ. ಸೊ ಲೆಟ್ ಅಸ್ ಸೇ ದಿಸ್ ಈಸ್ ಒನ್ ಪೇರ್ ಆಫ್ ಕ್ರೋಮೋಸೋಮ್. ಯಾವುದೋ ಈಗ ಹ್ಯೂಮನ್ ನಲ್ಲಿ 1 to 23 ಪೇರ್ಸ್ ಇರುತ್ತೆ, ಅದರಲ್ಲಿ ಯಾವುದೋ ಒಂದು, ಲೆಟ್ ಅಸ್ ಸೇ ದಿಸ್ ಈಸ್ 6th ಪೇರ್ ಆಫ್ ಕ್ರೋಮೋಸೋಮ್. ಸುಮ್ಮನೆ ಈಗ ಇದರಲ್ಲಿ ಒಂದು ಕ್ರೋಮೋಸೋಮ್, ಎರಡು ಹೋಮೋಲೋಗಸ್ ಅಂತ ಹೇಳ್ತೀವಿ, ಯಾಕಂದ್ರೆ ಎಕ್ಸಾಕ್ಟ್ ಸೇಮ್ ಇರ್ತವೆ. ಆದ್ರೆ ಒಂದು ಫಾದರ್ ಇಂದ ಬಂದಿರುತ್ತೆ, ಅದನ್ನ ಪ್ಯಾಟರ್ನಲ್ ಹೋಮೋಲೋಗ್ ಅಂತ ಹೇಳ್ತೀವಿ. ಇನ್ನೊಂದು ಮದರ್ ಇಂದ ಬಂದಿರುತ್ತೆ, ಇದನ್ನ ಮ್ಯಾಟರ್ನಲ್ ಹೋಮೋಲೋಗ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ಒನ್ ಪೇರ್ ಆಫ್ ಕ್ರೋಮೋಸೋಮ್, ರೈಟ್? ಸೊ ದಿಸ್ ಈಸ್ ಅ ಪೇರ್ ಆಫ್ chromosome. And as I already mentioned you, on this chromosome the genes are located. So the genes are located on this chromosome, right? And when it comes to the genes, what are genes? Now genes are
ನೀವು DNA ನಲ್ಲಿ ಈಗ ನೀವೇ ಹೇಳಿದ್ರಲ್ವಾ ಜೀನ್ಸ್ ಸ್ಟಡಿ ಮಾಡ್ತಾ ಇದೀವಿ ಅಂತ ಪ್ರೋಟೀನ್ ಸಿಂಥಸಿಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಜೀನ್ ಅಂದ್ರೆ ಅದು ಒಂದು DNA ಸೀಕ್ವೆನ್ಸ್ ಅದು. ಸೊ ಒಂದು ಜೀನು ಒಂದು ಪ್ರೋಟೀನ್ ನ ಡಿಸೈಡ್ ಮಾಡುತ್ತೆ. ಓಕೆ, ಸೊ ದ ಸೀಕ್ವೆನ್ಸ್, ದ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಆಫ್ ದಿ DNA ಈಸ್ ಗೋಯಿಂಗ್ ಟು ಡಿಸೈಡ್ ದಿ ಅಮೈನೋ ಆಸಿಡ್ ಸೀಕ್ವೆನ್ಸ್ ಆಫ್ ಅ ಪ್ರೋಟೀನ್. ಸೊ ಹಾಗಾಗಿ ನೀವು ಇಂಡೈರೆಕ್ಟ್ಲಿ ಏನ್ ಹೇಳ್ಬೋದು ಅಂದ್ರೆ ಒಂದು ಜೀನ್ ಡಿಸೈಡ್ಸ್ ಒನ್ ಪ್ರೋಟೀನ್. ಸೊ ಒಂದು ಜೀನು ಒಂದು ಪ್ರೋಟೀನ್ ನ ಡಿಸೈಡ್ ಮಾಡುತ್ತೆ, ಆ ಪ್ರೋಟೀನ್ ಒಂದು ಕ್ಯಾರೆಕ್ಟರ್ ನ ಡಿಸೈಡ್ ಮಾಡುತ್ತೆ. ಹಾಗಾಗಿ ನೀವು ಡೈರೆಕ್ಟ್ ನೀವು ಏನ್ ಹೇಳ್ಬೋದು ಅಂದ್ರೆ ಜನರಲ್ ಆಗಿ ಜೀನ್ಸ್ ಕಂಟ್ರೋಲ್ ದಿ ಕ್ಯಾರೆಕ್ಟರ್ಸ್ ಥ್ರೂ ದಿ ಪ್ರೋಟೀನ್. ಸೊ ಹಾಗಾಗಿ ಅವರ್ ಕ್ಯಾರೆಕ್ಟರ್ಸ್ ಆರ್ ಕಂಟ್ರೋಲ್ಡ್ ಬೈ ಜೀನ್. ಈಗ ನಮ್ಮ ಬಾಡಿನಲ್ಲಿ ಎಷ್ಟೊಂದು ಕ್ಯಾರೆಕ್ಟರ್ ಇದೆಯೋ ಆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಜೀನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಹೇರ್ ಕಲರ್, ರೈಟ್? ಈಗ ನಮ್ದೆಲ್ಲ ಆಲ್ಮೋಸ್ಟ್ ಬ್ಲ್ಯಾಕ್ ಹೇರ್ ಕಲರ್ ಇರುತ್ತೆ ಅಥವಾ ಬ್ರೌನ್ ಹೇರ್ ಕಲರ್ ಇರುತ್ತೆ. ಯುರೋಪಿಯನ್ ನೀವು ನೋಡಿದ್ರೆ ಅವ್ರು ಗೋಲ್ಡನ್ ಹೇರ್ ಕಲರ್ ಇರುತ್ತೆ ಕೆಲವೊಂದಿಷ್ಟು ಜನರದು. ಸೊ ಆ ಹೇರ್ ಕಲರ್ ಏನಿದೆಯಲ್ಲ ದಟ್ ಈಸ್ ಡಿಸೈಡೆಡ್ ಬೈ ದಿ ಜೀನ್, ಅಂದ್ರೆ ಪಿಗ್ಮೆಂಟ್. ಆಮೇಲೆ ಸ್ಕಿನ್ ಕಲರ್, ಸೊ ಸ್ಕಿನ್ ಕಲರ್ ಈಸ್ ಆಲ್ಸೋ ಡಿಸೈಡೆಡ್ ಬೈ gene. Eye color decided by gene. So I can go on giving you the characters. So characters are controlled by genes. So ಹಾಗಾದ್ರೆ ಜೀನ್ಸ್ ಎಲ್ಲಿದೆ ಅಂತಂದ್ರೆ ಒಂದು ನಾವು ಜನರಲ್ ಆಗಿ ಏನು ಹೇಳ್ತೀವಿ, ಜೀನ್ಸ್ ಆರ್ ಲೊಕೇಟೆಡ್ ಆನ್ ದ ಕ್ರೋಮೋಸೋಮ್. ಬಟ್ ನೀವು ಸ್ಟಡಿ ಮಾಡಿದ್ರೆ ಜೀನ್ಸ್ ಆರ್ ಆಕ್ಚುಲಿ ಪಾರ್ಟ್ ಆಫ್ DNA. ಸೊ ಅದೇ DNA ಪ್ಯಾಕ್ ಆಗಿ ಕ್ರೋಮೋಸೋಮ್ ಆಗಿರೋದ್ರಿಂದ ನಾವೇನ್ ಹೇಳ್ಬೋದು, ದ ಜೀನ್ಸ್ ಆರ್ ಲೊಕೇಟೆಡ್ ಆನ್ ದಿ ಕ್ರೋಮೋಸೋಮ್. ಸೊ ಕನ್ಫ್ಯೂಷನ್ ಬೇಡ, ರೈಟ್? ಯಾಕಂದ್ರೆ ನೀವೀಗ ಸ್ಟಡಿ ಮಾಡ್ತಿರೋದು ಜೀನ್ಸ್ ಸ್ಟಡಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೇನು ಟೀಚ್ ಮಾಡಿರ್ತೀವಿ ಅಂದ್ರೆ ಜೀನ್ಸ್ ಆರ್ ಪಾರ್ಟ್ ಆಫ್ ದ DNA. ಸೊ ದೇ ರೆಪ್ರೆಸೆಂಟ್ ಅ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಂತ ಹೇಳಿರ್ತೀವಿ. ನಾನಿಲ್ಲಿ ಏನು ಹೇಳ್ತಿದ್ದೀನಿ, ಜೀನ್ಸ್ ಆರ್ ಲೊಕೇಟೆಡ್ ಆನ್ ಕ್ರೋಮೋಸೋಮ್ ಅಂತ ಹೇಳ್ತಿದ್ದೀನಿ. ಎರಡೂ ತಪ್ಪಲ್ಲ. ಯಾಕೆಂದ್ರೆ ಜೀನ್ಸು ಆಕ್ಚುಲಿ ಇರೋದು DNA ನಲ್ಲಿ, ಆದ್ರೆ ಅದೇ DNA ಪ್ಯಾಕ್ ಆಗಿ ಕ್ರೋಮೋಸೋಮ್ ಆಗಿರೋದ್ರಿಂದ ಸೊ ಕ್ರೋಮೋಸೋಮ್ ನಲ್ಲಿ ಜೀನ್ ಇದೆ ಅಂತ ಹೇಳ್ತೇವೆ, ರೈಟ್? ಸೊ ದಟ್ ಇಸ್ ಅಬೌಟ್ ದ ಜೀನ್ಸ್. ಸೊ ಇಲ್ಲಿ RPABC ಅಂತ ಏನು ತೋರಿಸಿದಾರಲ್ವಾ, ದೇ ಆರ್ ಜೀನ್ಸ್. ದಟ್ ಇಸ್ ಅಬೌಟ್ ಜೀನ್ಸ್. ಅಲೀಲ್ಸ್ ಅಂತ ಬರುತ್ತೆ. ಸೊ ನೀವು ಮೆಂಡಲಿಯನ್ ಇನ್ಹೆರಿಟೆನ್ಸ್ ಸ್ಟಡಿ ಮಾಡ್ತೀರಾ. ಮೆಂಡಲಿಯನ್ ಇನ್ಹೆರಿಟೆನ್ಸ್ ಸ್ಟಡಿ ಮಾಡುವಾಗ ನಿಮಗೆ ಅಲೀಲ್ಸ್ ಬಗ್ಗೆ ಹೇಳ್ತಾರೆ. ಅಲೀಲ್ ಅಂದ್ರೆ ಏನು ಗೊತ್ತಾ, ಒಂದು ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋದಕ್ಕೆ ಜೀನ್ ಇರುತ್ತಲ್ವಾ, ಆ ಜೀನು ಎರಡು ಫಾರ್ಮ್ ನಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಮೆಂಡಲ್. ಒಂದು ಡಾಮಿನೆಂಟ್ ಕ್ಯಾರೆಕ್ಟರು, ಇನ್ನೊಂದು ರಿಸೆಸಿವ್ ಕ್ಯಾರೆಕ್ಟರ್ ಅಂತೇಳಿ. ನೀವು PUC ನಲ್ಲಿ ಸ್ಟಡಿ ಮಾಡಿದ ನೆನಪಿರುತ್ತೆ ನಿಮಗೆ. ಪಿ ಪ್ಲಾಂಟ್ ಮೇಲೆ ವರ್ಕ್ ಮಾಡಿದ್ದು ಗ್ರೆಗರ್ ಜೊಹಾನ್ ಮೆಂಡಲ್. ಹಿ ವರ್ಕ್ಡ್ ಆನ್ ದ ಪಿ ಪ್ಲಾಂಟ್ and he studied the inheritance of 7 characters, right? And one of the character is height of the plant. So pea plant the height na study ಮಾಡುವಾಗ tall and dwarf ಅಂತ ಬರುತ್ತೆ. Okay, so the tallness is one character and dwarfness is another character. Okay, so strictly speaking height is the character and there are two expressions of the height. So tallness and dwarfness. So tallness and dwarfness are controlled by the same gene, you remember. So height of the pea plant is decided by one gene and there are two forms of that gene. So one gene is capital T, another gene is small t. So capital T makes the plant taller, small t makes the plant dwarfer, right? ಸೊ ಐ ಹೋಪ್ ಯು ಆರ್ ಲಿಸ್ನಿಂಗ್. ಇದು ನೀವು ಆಲ್ರೆಡಿ ಸ್ಟಡಿ ಮಾಡಿದಿರ ಅನ್ಕೊಂಡು ನಾನು ಡೈರೆಕ್ಟ್ ಆಗಿ ನನ್ನ ಟಾಪಿಕ್ ಬಂದೆ. ದೇರ್ ಫಾರ್ ಐ ಆಮ್ ರಿಪೀಟಿಂಗ್. ಓಕೆ, ಸೊ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕ್ಯಾಪಿಟಲ್ ಟಿ ಅನ್ನೋದು ಡಾಮಿನೆಂಟ್ ಜೀನು, ಸ್ಮಾಲ್ ಟಿ ಅನ್ನೋದು ರಿಸೆಸಿವ್ ಜೀನು. ಸೊ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ ಆರ್ ಟೂ ಡಿಫರೆಂಟ್ ಫಾರ್ಮ್ಸ್ ಆಫ್ ದ ಸೇಮ್ ಜೀನ್, ದೇರ್ ಫೋರ್ ದೇ ಆರ್ ಕಾಲ್ಡ್ ಅಲೀಲ್ಸ್. ಸೊ ಇದನ್ನ ನಾವು ಅಲೀಲ್ಸ್ ಅಂತ ಹೇಳ್ತೇವೆ. What are alleles? Alleles are the two alternative forms of the same gene, right? So ಇಲ್ಲಿ ಯಾವುದೋ ಒಂದು R gene ಇದೆ. ಸೊ R gene ಸ್ಮಾಲ್ r ಅಂದ್ರೆ ರಿಸೆಸಿವ್, ಕ್ಯಾಪಿಟಲ್ R ಇದ್ರೆ ಡಾಮಿನೆಂಟ್ ಆಗುತ್ತೆ. ಇಲ್ಲಿ ಕ್ಯಾಪಿಟಲ್ P ಇದೆ ಡಾಮಿನೆಂಟ್, ಸೊ ಕ್ಯಾಪಿಟಲ್ A ಡಾಮಿನೆಂಟ್, ಸ್ಮಾಲ್ b ರಿಸೆಸಿವ್. ಸೊ ದಿಸ್ ಈಸ್ ಅಬೌಟ್ alleles, right? Okay, now you already studied Mendel's law. That's what I thought, but since you have not studied, ಎನಿವೆ ಯು ವಿಲ್ ಬಿ ಸ್ಟಡಿಯಿಂಗ್ ಮೆಂಡಲ್ಸ್ ಲಾ. ಸೊ ಮೆಂಡಲ್ಸ್ ಲಾ ನಿಮ್ಗೆ ಹೇಳ್ತಾರೆ, ಅಲ್ಲಿ ಕ್ಲಿಯರ್ ಆಗಿ ಬರುತ್ತೆ. ಅದು ನನ್ನ ಟಾಪಿಕ್ ಅಲ್ಲ ಈಗ. ಸೊ ದೇರ್ ಫೋರ್ ಐ ಕೆನಾಟ್ ಗೋ ಆನ್ ಎಕ್ಸ್ಪ್ಲೇನಿಂಗ್ ಮೆಂಡಲ್ಸ್ ಲಾ, ಬಟ್ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಮೆಂಡಲ್ ಲಾ ಏನು ಹೇಳುತ್ತೆ ಅಂದ್ರೆ, ಪೇರೆಂಟ್ನಿಂದ ಆಫ್ ಸ್ಪ್ರಿಂಗಿಗೆ ಕ್ಯಾರೆಕ್ಟರ್ ಹೋಗುವಾಗ, ಅಂದ್ರೆ ಜೀನ್ಸ್ ಪಾಸ್ ಆಗುವಾಗ ಒಂದಿಷ್ಟು
they follow some rules. Okay, ಒಂದು ಲಾ ಏನು ಹೇಳುತ್ತೆ ಅಂದ್ರೆ ಲಾ ಆಫ್ ಸೆಗ್ರಿಗೇಷನ್ ಅಂತೇಳಿ, ಇನ್ನೊಂದು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಬರುತ್ತೆ. ಸೊ ವೆನ್ ದಟ್ ಟಾಪಿಕ್ ಈಸ್ ಕವರ್ಡ್, ಯು ಲರ್ನ್ ದಮ್ ವೆರಿ systematically, and then you will understand my topic very clearly, right? So ಅದನ್ನ separate ಆಗಿ ಸ್ಟಡಿ ಮಾಡಿ. Here I will move on to my topic with this introduction. So I hope now you have a clear picture that uh, cells have nucleus, and inside the nucleus you find the DNA. So DNA contains genes, so you already know this. At the time of cell division, right, at the time of cell division, the DNA and histone proteins combine together to form chromosomes. So chromosomes appear only during cell division, and genes are located on these chromosomes, right? And these chromosomes are transferred to the next generation. ಈ ತರ ಇರುತ್ತೆ. Now with this background information, and you must know the Mendel's laws. ಸ್ವಲ್ಪ ಐಡಿಯಾ ಇರಲೇಬೇಕಾಗುತ್ತೆ ಈ ಟಾಪಿಕ್ಗೆ, ಬಟ್ ಎನಿವೆ ಐ ಆಮ್ ಹೆಲ್ಪ್ಲೆಸ್. ಐ ಆಮ್ ಮೂವಿಂಗ್ ಆನ್ ಟು ದಿಸ್ ಟಾಪಿಕ್, ಲಿಂಕೇಜ್ ಅಂತ ಹೇಳಿ. ವಾಟ್ ಈಸ್ ಲಿಂಕೇಜ್? The genes which are located on the same chromosome have a tendency of getting inherited to the next generation together. So just listen to the points. Okay, the first point is the genes which are located in the same chromosome have a tendency of getting inherited to the next generation together. That means in one cell, there are many chromosomes. Ega for example, human bandaga totally there are 23 chromosomes. Andre 23 types idave, pairs idave. So chromosome number 1 nalliro genes bere, chromosome number 2 nalliro genes bere, right? Ega I will give you one example. Say in our college there is a BSc course, right? So BSc ನಲ್ಲಿನೇ ಮತ್ತೆ ಕಾಂಬಿನೇಷನ್ ಇದೆ, ಪ್ರತಿ ಕಾಂಬಿನೇಷನ್ ನಲ್ಲೂ ಮತ್ತೆ ಕ್ಲಾಸಸ್ ಇದೆ, ಆಯ್ತಾ? ಈಗ ನೀವು ಸೆಕೆಂಡ್ BSc CBZ, ಅದೇ ಪಕ್ಕದಲ್ಲಿ ಸೆಕೆಂಡ್ BSc PCM ಇರುತ್ತೆ. ಸೊ ಸೆಕೆಂಡ್ BSc CBZ ನಲ್ಲಿರೋ ಸ್ಟೂಡೆಂಟ್ಸ್ ಏನಿದ್ರಲ್ಲ, ನೀವು ಒಂದೇ ಕಡೆ ಇರ್ತೀರ, ಆಯ್ತಾ? ಸೆಕೆಂಡ್ BSc PCM ನಲ್ಲಿರೋರೆಲ್ಲ ಒಂದೇ ಕಡೆ ಇರ್ತೀರ, ಒಂದೇ ಕ್ಲಾಸ್ ರೂಮ್ ನಲ್ಲಿ ಇರ್ತೀರ. ನೆಕ್ಸ್ಟ್ ಕ್ಲಾಸ್ ರೂಮ್ಗೆ ಈಗ 12 to 1 ಒಂದು ಕ್ಲಾಸ್ ಆಗುತ್ತೆ, ಅದಾದ್ಮೇಲೆ 1 to 2 ಇನ್ನೊಂದು ಕ್ಲಾಸ್ ಇರುತ್ತೆ, ನಿಮಗೂ ಇರುತ್ತೆ, PCMನವ್ರಿಗೂ ಇರುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಹೋಗುವಾಗ ನೀವು CBZ ನಲ್ಲಿರೋರೆಲ್ಲ ಒಟ್ಟಿಗೆ ಮೂವ್ ಆಗ್ತೀರ, PCM ನಲ್ಲಿರೋರೆಲ್ಲ ನಾರ್ಮಲಿ ಒಟ್ಟಿಗೆ ಮೂವ್ ಆಗ್ತಾರೆ. ಯಾಕೆ ಅಂದ್ರೆ ನೀವು ಲಿಂಕ್ಡ್ ಗ್ರೂಪ್ಸ್ ಇದ್ದಂಗೆ. ಸೊ ಆಲ್ ದಿ ಮೆಂಬರ್ಸ್ ಬಿಲಾಂಗಿಂಗ್ ಟು CBZ ಕ್ಲಾಸ್, ದೇ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಲಿಂಕ್ಡ್, ಅಂಡ್ ಆಲ್ ದಿ ಮೆಂಬರ್ಸ್ ಆಫ್ PCM ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಲಿಂಕ್ಡ್. ಸೊ ಅದು PCM ಲಿಂಕ್ಡ್ ಗ್ರೂಪ್, ನಿಮ್ದು CBZ ಲಿಂಕ್ಡ್ ಗ್ರೂಪ್. ಅದೇ ತರ ಕ್ರೋಮೋಸೋಮ್ ನಂಬರ್ 1 ನಲ್ಲಿ ಏನ್ ಜೀನ್ಸ್ ಇರುತ್ತಲ್ಲ ಅವೆಲ್ಲ ಲಿಂಕ್ಡ್ ಜೀನ್ಸ್. ಯು ಕ್ಯಾನ್ ಸೇ ದೇ ಆರ್ ಲಿಂಕೇಜ್ ಗ್ರೂಪ್ 1, and all the genes which are located on chromosome 2, they are linked, and they can be considered as linkage group 2, right? So in this way ನೀವು ಆ ಥರ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಷ್ಟೇ. ದಿಸ್ ಟೆಂಡೆನ್ಸಿ ಆಫ್ ರಿಮೈನಿಂಗ್ ಟುಗೆದರ್ ಇಸ್ ಕಾಲ್ಡ್ ಲಿಂಕೇಜ್. ಸೊ ವಾಟ್ ಈಸ್ ಲಿಂಕೇಜ್? ಒಂದೇ ಕಡೆ ಇರುವಂತ ಈ ಟೆಂಡೆನ್ಸಿ ಏನಿದೆಯಲ್ಲ ಇದನ್ನೇ ಲಿಂಕೇಜ್ ಅಂತ ಹೇಳ್ತಾರೆ, ರೈಟ್? ಸೊ ಈಗ PCM ಸ್ಟೂಡೆಂಟ್ಗೂ ನಿಮಗೂ ಲಿಂಕೇಜ್ ಇಲ್ಲ ಅಂತಲ್ಲ, ಯು ಹ್ಯಾವ್ ಅ ಲಿಂಕೇಜ್. ಯಾವ ತರ? ಬೋತ್ ಆಫ್ ಯು ಬಿಲಾಂಗ್ ಟು ದ ಸೇಮ್ BSc ಕೋರ್ಸ್. ಇನ್ನೂ ದೂರದ ಲಿಂಕೇಜ್ ಏನು ಅಂದ್ರೆ ಬೋತ್ ಆಫ್ ಯು ಬಿಲಾಂಗ್ ಟು ದ ಸೇಮ್ ಕಾಲೇಜ್, ರೈಟ್? ಈ ತರ ಲಿಂಕೇಜ್ ಬರುತ್ತೆ. ಆದ್ರೆ ನಿಮ್ಮ CBZ ನವ್ರು ಇರೋರ ಜೊತೆಗಿರೋ ಲಿಂಕೇಜ್ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ, ಅವ್ರ ಜೊತೆ ಇರೋದು ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಬಿಕಾಸ್ ಯು ಆರ್ ಫಾರ್ ಅವೇ, ಯು ಆರ್ ಡಿಫ್ರೆಂಟ್, ಯು ಆರ್ ಇನ್ ಅ ಡಿಫ್ರೆಂಟ್ ಕ್ಲಾಸ್ ರೂಮ್. ಓಕೆ, ಸೊ the genes that show linkage are situated in the same chromosome. That is, the genes which are located on the same chromosome are said to be linked genes. Illi ee picture na nodi. Okay, now see this picture, right? There is a chromosome, and you can see gene 1 and gene 2. So they are located on the same chromosome. Therefore, you can consider gene 1 and gene 2 as linked genes, right? And here, in another example, gene 1 is located in this chromosome. Gene 2 is located in this different chromosome. Since they are located in different chromosomes, they are considered as
unlinked genes, right? So they are located in different chromosomes, therefore they are called unlinked genes, right? Now you don't worry about this third picture right now because it may confuse you. ಇದನ್ನ ಈಗ ಬಿಟ್ಬಿಡಿ, ಇವೆರಡನ್ನ ಮಾತ್ರ ಅನ್ಕೊಳ್ಳಿ. ಏನು, the genes which are located on the same chromosome can be considered as linked genes, and the genes which are located on different chromosome, they are considered as unlinked genes, right? Now so some points regarding the linkage, right? Are you following it? ಕಾನ್ಸೆಪ್ಟ್ ಏನಾದ್ರೂ ಅರ್ಥ Yes, ಆಗ್ತಿದೆಯಾ? sir. Yes, sir. ಅದು ಹೇಳಿದ್ನಲ್ವಾ, ನೀವೇನಾದ್ರೂ ಈ ಮೆಂಡೆಲಿಯನ್ ಜೆನೆಟಿಕ್ಸ್ ನ ಸ್ಟಡಿ ಮಾಡಿಬಿಟ್ಟಿದ್ರ ನಾನೀಗ ಹೇಳ್ತಾ ಇರೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ನಿಮ್ಗೆ. ಸ್ವಲ್ಪ ಯಾಕೆಂದ್ರೆ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಆ ಮೆಂಡಲ್ದು ಎರಡನೇ ಲಾ ಇದೆ, ಏನು, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ದು ನಾನಿಲ್ಲಿ explain ಮಾಡಬೇಕಾಗುತ್ತೆ. ಸೊ ಇಫ್ ಯು ಆಲ್ರೆಡಿ ಸ್ಟಡಿಡ್ ದ್ಯಾಟ್ ದೆನ್ ಇಟ್ ವುಡ್ ಹವ್ ಬೀನ್ ವೆರಿ ಈಸಿ ಫಾರ್ ಮೀ, ಬಟ್ ನೋ ಪ್ರಾಬ್ಲಮ್. ಸೊ ನಾನು ನಿಮಗೆ ಲಿಂಕೇಜ್ ಕಾನ್ಸೆಪ್ಟ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಆಮೇಲೆ ನೀವು ಮೆಂಡೆಲಿಯನ್ ಜೆನೆಟಿಕ್ಸ್ ಸ್ಟಡಿ ಮಾಡಿದ್ಮೇಲೆ ಮತ್ತೆ ಅದನ್ನ ರಿವಿಸಿಟ್ ಮಾಡೋಣ ಬೇಕಾದ್ರೆ. ಅಫ್ಕೋರ್ಸ್ ಫಾರ್ ಸಮ್ ಲಿಂಕೇಜ್ ಈಸ್ ಅ ಹೆಡೇಕ್ ಕಾನ್ಸೆಪ್ಟ್, ಬಟ್ ಇಟ್ ಇಸ್ ನಾಟ್ ದಟ್ ಡಿಫಿಕಲ್ಟ್, ರೈಟ್? ಇಟ್ ಇಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್ ಅಂಡ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಮೇಕ್ ಇಟ್ ಈಸಿಯರ್. ಅಂದ್ರೆ ನೀವು ಮೆಂಡೆಲಿಯನ್ ಜೆನೆಟಿಕ್ಸ್ ಟಾಪಿಕ್ ಮುಗಿದಿದ್ರೆ ಇನ್ನೂ ಬಹಳ ಈಸಿಯಾಗಿ ಅರ್ಥ ಆಗ್ತಿತ್ತು ಅಂತ ಹೇಳ್ತಿದ್ದೀನಿ ಅಷ್ಟೇ. ನೋ ಪ್ರಾಬ್ಲಮ್. ಸೊ ವಿಲ್ ಮೂವ್ ಆನ್ ಟು ದಿಸ್ ಕಾನ್ಸೆಪ್ಟ್. ಇಲ್ಲಿ ಕ್ಯಾರೆಕ್ಟರ್ ನೋಡ್ತಾ ಹೋಗಿ, ಜೀನ್ಸ್ ಆರ್ ಅರೇಂಜ್ಡ್ ಇನ್ ಅ ಲೀನಿಯರ್ ಫ್ಯಾಷನ್ ಇನ್ ದಿ ಕ್ರೋಮೋಸೋಮ್. ದಿಸ್ ಈಸ್ ಇಂಪಾರ್ಟೆಂಟ್. ಜೀನ್ಸ್ ಆರ್ ಅರೇಂಜ್ಡ್ ಇನ್ ಅ ಲೀನಿಯರ್ ಫ್ಯಾಷನ್. ಲೀನಿಯರ್ ಅಂದ್ರೆ ಹೆಂಗೆ ಅಂದ್ರೆ ಒಂದ್ರ ಮೇಲೊಂದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ ರೂಮ್ನಲ್ಲಿ 10 ಡೆಸ್ಕ್ ಇರುತ್ತೆ ಅಂತ ಅನ್ಕೊಳ್ಳಿ. ನಿಮ್ಮ ಸ್ಟ್ರೆಂತ್ 50. ಸೊ ಒಂದು ಡೆಸ್ಕ್ನಲ್ಲಿ 5 ಜನ ಸ್ಟೂಡೆಂಟ್ ಕೂತ್ಕೋತೀರಾ. ಸೊ ನಾನು ರೂಲ್ ನಂಬರ್ ನಿಮ್ಮನ್ನ ಅಲ್ಫಾಬೆಟಿಕಲಿ ಅರೇಂಜ್ ಮಾಡಿ ಕೂಡಿಸಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಮೊದಲನೇ ಡೆಸ್ಕ್ನಲ್ಲಿ ಎ ಅಲ್ಫಾಬೆಟಿಕಲಿ ಏನೋ ಅಟೆಂಡೆನ್ಸ್ ಇರುತ್ತಲ್ಲ ಅದ್ರ ಪ್ರಕಾರ ಕೂತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಒಂದು ಡೆಸ್ಕ್ನಲ್ಲಿ 5 ಜನ ಕೂತಿದ್ರು ಒಬ್ರು ಪಕ್ಕ ಒಬ್ರು ಕೂತಿರ್ತೀರ. ಅದನ್ನ ನಾವು ಲೀನಿಯರ್ ಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಒಬ್ಬರ ಮೇಲೆ ಒಬ್ರು ಕೂತ್ಕೊಳ್ಳಲ್ಲ. ಅಲ್ಲ, ನಾವು ಇಲ್ಲದೆ ಇರುವಾಗ ನೀವು ಕೂತ್ಕೋಬಹುದು ಕ್ಲಾಸ್ನಲ್ಲೇ ಬೇರೆ ಟೈಮ್ನಲ್ಲಿ, ಬಟ್ ನಾರ್ಮಲ್ ಆಗಿ ಒಬ್ರು ಪಕ್ಕ ಒಬ್ರು ಕೂತ್ಕೋತೀರ. ಇದನ್ನ ನಾವು ಲೀನಿಯರ್ ಅರೇಂಜ್ಮೆಂಟ್ ಅಂತ ಹೇಳ್ತೇವೆ. ಸೊ ದಿಸ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ದಟ್ ಮೀನ್ಸ್ ಆನ್ ದಿ chromosome, genes are arranged in linear fashion, not one above the other, one besides the other. ಓಕೆ, ಒಂದ್ರ ಪಕ್ಕ ಒಂದು ಜೀನ್ ಇರುತ್ತೆ ಹೊರತು ಒಂದ್ರ ಮೇಲೊಂದು ಜೀನ್ ಇರಲ್ಲ. ಅಂದ್ರೆ ಒಂದೇ ಲೊಕೇಶನ್ ನಲ್ಲಿ 2 ಜೀನ್ ತೋರ್ಸಕ್ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 21.3 ಅನ್ನೋದು ಏನಿದೆಯಲ್ಲ, ಇದು ಒಂದು ಲೊಕೇಶನ್, ಇದು ಲೋಕಸ್ ಅಂತ ಹೇಳ್ತೇವೆ. ಇದು ಒಂದೇ ಜೀನ್. ಇದು ಇನ್ನೊಂದು ಜೀನು 21.4 ನಲ್ಲಿ ಬರುತ್ತೆ. ಸೊ 21 ಅಂದ್ರೆ ಏನು ಅಂತ ಈಗ ತಲೆ ಕೆಡಿಸ್ಕೋಬೇಡಿ, ನೆಕ್ಸ್ಟ್ ಹೇಳ್ತೀನಿ ಅದನ್ನ. ಸೊ ಇನ್ನೊಂದು 21.5 ಇದ್ರ ಪಕ್ಕ ಬರುತ್ತೆ. ಸೊ ಸೇಮ್ ಇದೇ ಲೊಕೇಶನ್ ನಲ್ಲಿ 21.2, 21.3, 21.4, no, it is not possible. They can be present linearly. This is the first point you remember. The genes are arranged in a linear fashion. Then the distance between the linked genes is inversely proportional to the strength of linkage. ಈಗ ಇಲ್ಲಿ 21.3 and 15.2 ಅಂತ ಎರಡು ಜೀನ್ಸ್ ಇದಾವೆ, ರೈಟ್? ಸೊ these two genes are strongly linked with each other because they are very near, right? So distance and strength are inversely proportional ಅಂತ ಹೇಳ್ತೇವೆ. ಯಾವ ಜೀನ್ಸು ಹತ್ತತ್ರ ಇರುತ್ತೋ ಅವೆರಡರ ಮಧ್ಯೆ ಲಿಂಕೇಜ್ ಸ್ಟ್ರಾಂಗ್ ಇರುತ್ತೆ. ಯಾವ ಜೀನ್ಸು ದೂರ ಇರುತ್ತೋ ಅವೆರಡರ ಮಧ್ಯೆ ಲಿಂಕೇಜ್ ವೀಕ್ ಇರುತ್ತೆ ಅಷ್ಟೇ, ರೈಟ್? ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ನೋಡಿ, ದ ಜೀನ್ಸ್ ವಿಚ್ ಆರ್ ಕ್ಲೋಸ್ಲಿ ಲೊಕೇಟೆಡ್ ಶೋ ಸ್ಟ್ರಾಂಗ್ ಲಿಂಕೇಜ್, whereas those which are widely separated have more chance to get separated by crossing over, weak linkage, right? Again I will go to the classroom and I will give you the example. ನೀವು ಎಕ್ಸಾಮ್ನಲ್ಲಿ ಅದನ್ನ ಬರೆಯೋಕೆ ಹೋಗ್ಬೇಡಿ, ನಾನು ಕೊಡೋ ಎಕ್ಸಾಂಪಲ್. ಈಗ ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಒಂದು 10 ಡೆಸ್ಕ್ ಇರುತ್ತೆ ಅಂತ ಹೇಳಿದೆ, ಒಂದೊಂದು ಡೆಸ್ಕ್ನಲ್ಲಿ 5 ಜನ ಇರ್ತೀರಾ ಅಂತ ಹೇಳಿದೆ. ನಮ್ಮ ಪ್ರಕಾರ ಇಡೀ ಕ್ಲಾಸು ಒಂದೇ ಲಿಂಕೇಜ್ ಗ್ರೂಪು, ಆಯ್ತಾ? ಯಾಕೆಂದ್ರೆ ನೀವೆಲ್ಲ ಒಂದೇ ಕ್ಲಾಸಿಗೆ ಬಿಲಾಂಗ್ ಆಗಿರ್ತೀರ, CBZ 4th ಸೆಮ್ ಅಂತ ಹೇಳಿ. ಆದ್ರೆ ಒಂದು ಡೆಸ್ಕ್ನಲ್ಲಿ 5 ಜನ ಏನಿರ್ತಿರಲ್ವಾ,
ಆ 5 ಜನರ ಮಧ್ಯ ಲಿಂಕೇಜ್ ಸ್ಟ್ರಾಂಗ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡೆಸ್ಕ್ ನಂಬರ್ 1 ಯಾರ್ಯಾರು ಕೂತಿರ್ತಾರ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ನೊಂದು ಡೆಸ್ಕ್ ನಂಬರ್ 10 ಆ ಕಡೆ ಹಿಂದೆ ಮೂಲೆಯಲ್ಲಿ ಇರುತ್ತೆ. ಮೊದಲನೇ ಡೆಸ್ಕು ಮುಂದೆ ಇರುತ್ತೆ, ಕೊನೆ ಡೆಸ್ಕು ಹಿಂದೆ ಇರುತ್ತೆ. ಮೊದಲನೇ ಡೆಸ್ಕ್ನಲ್ಲಿ ಕೂತಿರೋ 5 ಜನ ಸ್ಟೂಡೆಂಟು ಒಬ್ರಿಗೊಬ್ರು ಸ್ಟ್ರಾಂಗ್ ಆಗಿ ಲಿಂಕ್ ಆಗಿರ್ತಾರೆ. ದಟ್ ಮೀನ್ಸ್ ದೇರ್ ಲಿಂಕೇಜ್ ಇಸ್ ಮೋರ್ ಸ್ಟ್ರಾಂಗರ್. ಬಹಳ ಜಾಸ್ತಿ ಫ್ರೆಂಡ್ಶಿಪ್ ಇರುತ್ತೆ, ಅದಕ್ಕೆ ಯಾವಾಗಲೂ ಒಟ್ಟಿಗೆ ಕೂತ್ಕೋತಿರ್ತಾರೆ ಅವರು. ಅದೇ ಮೊದಲನೇ ಡೆಸ್ಕ್ನಲ್ಲಿ ಇರೋರ್ಗು ಕೊನೆ ಡೆಸ್ಕ್ನಲ್ಲಿ ಇರೋರು ಇಬ್ರು ಒಂದೇ ಲಿಂಕೇಜ್ ಗ್ರೂಪು. ದೇ ಬಿಲಾಂಗ್ ಟು ದ ಸೇಮ್ ಕ್ಲಾಸ್, ಬಟ್ ದ ಲಿಂಕೇಜ್ ಈಸ್ ವೀಕ್, ರೈಟ್? ಅಂದ್ರೆ ಫಸ್ಟ್ ಡೆಸ್ಕು ಮತ್ತು ಕೊನೆ ಡೆಸ್ಕ್ನವ್ರ ಮಧ್ಯೆ ಫ್ರೆಂಡ್ಶಿಪ್ಪು ಇರುತ್ತೆ, ಹೈ ಹಲೋ ಫ್ರೆಂಡ್ಶಿಪ್ ಇರುತ್ತೆ, ಅದ್ರ ಕ್ಲೋಸ್ ಫ್ರೆಂಡ್ಶಿಪ್ ಇರಲ್ಲ. ಯಾಕೆಂದ್ರೆ ದೂರ ದೂರ ಇರ್ತಾರೆ, ಅದಕ್ಕೆ ದೂರ ದೂರ ಕುತ್ಕೋತಾರೆ ಅಂತ ಅಲ್ಲ. ನೀವೆಲ್ಲರೂ ಕ್ಲೋಸ್ ಇರ್ಬೋದು, ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ನಮ್ಮ ಕ್ರೋಮೋಸೋಮ್ನಲ್ಲೂ ಇದೇ ಥರ ಆಗುತ್ತೆ. ಈಗ ಇಲ್ಲಿ ಎಕ್ಸಾಂಪಲ್ ಕೊಟ್ಟನಲ್ವಾ, 21.3 ಮತ್ತು 15.2 ಇವೆರಡು ಹತ್ತತ್ರ ಇದಾವೆ. ಅಂದ್ರೆ ಇವೆರಡರ ಮಧ್ಯೆ ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಅದೇ ನೀವು 21.3 ಮತ್ತು 12.2 ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಇದು ವೀಕು, ಬಿಕಾಸ್ ದೇ ಆರ್ ಫಾರ್ ಅವೇ. 21.3 ಮತ್ತು 35.0 ಇವೆರಡು ಜೀನ್ ಕಂಪೇರ್ ಮಾಡಿದ್ರೆ ಬಹಳ ವೀಕ್ ಬಾಂಡ್, ಬಿಕಾಸ್ ದಿಸ್ ಈಸ್ ಹಿಯರ್ ಅಂಡ್ ದಿಸ್ ಈಸ್ ಹಿಯರ್. ದೇ ಆರ್ ಫಾರ್ ಅವೇ ಫ್ರಮ್ ಈಚ್ ಅದರ್, right? So this is how you must understand the strength and weakness of the linkage, right? Very simple concept. In the chromosome, genes are arranged in a linear fashion. The genes which are located very near to each other, they have strong linkage, and the genes which are located away from each other, okay, the distance, if the distance is more from each other, then the linkage is weak, right? So this is how we understand the weak linkage and strong linkage. ಅದೇನದು ಸ್ಟ್ರಾಂಗ್ ಲಿಂಕೇಜು ವೀಕ್ ಲಿಂಕೇಜು ಅಂದ್ರೆ, ಮಿಯಾಸಿಸ್ ಆಗುವಾಗ, ಓಕೆ, ಅಟ್ ದ ಟೈಮ್ ಆಫ್ ಮಿಯಾಸಿಸ್ ಯು ನೋ ದಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕ್ರಾಸಿಂಗ್ ಓವರ್. ಸೊ ಮಿಯಾಸಿಸ್ ಆಗುವಾಗ ಕ್ರಾಸಿಂಗ್ ಓವರ್ ಆಗುತ್ತೆ, ಅಂದ್ರೆ ಕ್ರೋಮೋಸೋಮ್ ಮಧ್ಯೆ ಕ್ರಾಸಿಂಗ್ ಓವರ್ ಆಗಿ ಜೆನೆಟಿಕ್ ಮೆಟೀರಿಯಲ್ ಎಕ್ಸ್ಚೇಂಜ್ ಆಗ್ತವೆ. ಇಲ್ಲಿ ಎಕ್ಸ್ಚೇಂಜ್ ಆಗುವಾಗ ಯಾವುದು ಸ್ಟ್ರಾಂಗ್ಲಿ ಲಿಂಕ್ಡ್ ಇರುತ್ತಲ್ಲ ಅದು ಎಕ್ಸ್ಚೇಂಜ್ ಆಗೋದು ಕಡಿಮೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು ನಾನು ಬರೀ ಕ್ರೋಮೋಸೋಮ್ 7 ಒಂದೇ ತೋರಿಸಿದ್ದೀನಿ, ಇದ್ರ ಪಕ್ಕ ಇನ್ನೊಂದು ಪೇರ್ ಇರುತ್ತಲ್ವಾ. ಮಿಯೋಸಿಸ್ ಟೈಮ್ನಲ್ಲಿ ಅವೆರಡರ ಮಧ್ಯೆ ಎಕ್ಸ್ಚೇಂಜ್ ಆಗುವಾಗ ಇದು 21.3 ಮತ್ತು 15.2 ಎರಡು ಒಟ್ಟಿಗೆ ಇರ್ತವೆ. ಈ ಕಡೆ ಹೋದ್ರೂ ಒಟ್ಟಿಗೆ ಹೋಗ್ತವೆ, ಇಲ್ಲಿದ್ರೂ ಒಟ್ಟಿಗೆ ಇರ್ತವೆ. ಆದ್ರೆ ಇದು ಪಕ್ಕದ ಕ್ರೋಮೋಸೋಮ್ ಹೋಗ್ಬೋದು. ಸೊ ಈ ತರ ನಾನು ಹೇಳ್ತಿರೋದು. ಸೊ ಅಟ್ ದ ಟೈಮ್ ಆಫ್ ಕ್ರಾಸಿಂಗ್ ಓವರ್, weak linked genes may get separated, whereas strongly linked genes remain together. So that is the main concept of linkage. Okay, now let's move on to the next thing. If you understood what is linkage, so ನಿಮಗೀಗ linkage group ಕಾನ್ಸೆಪ್ಟ್ ಗೊತ್ತಾಗಿದೆ. ನಾವಿಲ್ಲಿ ಎರಡು ತರ ಐಡೆಂಟಿಫೈ ಮಾಡುತ್ತೇವೆ. So we identified two kinds of linkage groups. One is cis arrangement. So we say there are two types of linkage arrangements. One is cis arrangement, another one is trans arrangement. ಈ ಕೆಮಿಸ್ಟ್ರಿನಲ್ಲಿ ನಿಮಗೆ ಪರಿಚಯ ಇದೆ ಇದು ಶಬ್ದ, ಸಿಸ್ ಅಂಡ್ ಟ್ರಾನ್ಸ್ ಅಂತ ಹೇಳಿ. ಇಲ್ಲಿನೂ ಸಿಸ್ ಅಂಡ್ ಟ್ರಾನ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ಗಿಂತ ಮೊದಲು ಈ ಚಿತ್ರ ನೋಡಿಬಿಡಿ. ಓಕೆ, ಐ ಹೋಪ್ ದ ಪಿಕ್ಚರ್ ಇಸ್ ಕ್ಲಿಯರ್. ಇದು ಒಂದು ಪೇರ್ ಕ್ರೋಮೋಸೋಮ್ ಇದು. ಸೊ ದಿಸ್ ಈಸ್ ಅ ಪೇರ್ ಆಫ್ ಕ್ರೋಮೋಸೋಮ್ ಅಂಡ್ ದಿಸ್ ಈಸ್ ಅನದರ್ ಪೇರ್ ಆಫ್ ಕ್ರೋಮೋಸೋಮ್, ರೈಟ್? ಸೊ ಒಂದು ಪೇರ್ ಆಫ್ ಕ್ರೋಮೋಸೋಮ್ ಏನಿದೆಯಲ್ಲ, ಇವೆರಡು ಹೋಮೋಲೋಗಸ್ ಅಂದ್ರೆ ಎಕ್ಸಾಕ್ಟ್ ಕಾಪಿ. ಇವು ಒಂದು ಮದರ್ ಇಂದ ಬಂದಿರುತ್ತೆ, ಒಂದು ಫಾದರ್ ಇಂದ ಬಂದಿರುತ್ತೆ. ಇದರಲ್ಲಿ ಯಾವ ಜೀನ್ ಇರುತ್ತೋ ಅದೇ ಇದರಲ್ಲೂ ಇರುತ್ತೆ, ಅದಕ್ಕೆ ನಾವು ಅದನ್ನ ಪೇರ್ ಅಂತ ಕರಿತೀವಿ. ಇಲ್ಲೇನಾಗಿದೆ, ಈ ಪೇರ್ ನಲ್ಲಿ ನೋಡಿ, ಇದು ಒಂದು, ಇದು ಇನ್ನೊಂದು. ಲೆಟ್ ಅಸ್ ಸೇ ದಿಸ್ ಈಸ್ ಪ್ಯಾಟರ್ನಲ್ ಅಂಡ್ ದಿಸ್ ಈಸ್ ಮ್ಯಾಟರ್ನಲ್. ಈ ಕ್ರೋಮೋಸೋಮ್ ನಲ್ಲಿ ಎರಡು ಜೀನ್ ಇದೆ, ಒಂದು ಎ ಜೀನು, ಇನ್ನೊಂದು ಬಿ ಜೀನ್. ಸೊ ಎ gene has two alleles. One is capital A, another one is small a. Let us say this is dominant gene and this is recessive gene ಅನ್ನೋದಕ್ಕಿಂತ this is dominant allele and this is recessive allele of the same gene. ಈಗ ಅಬ್ಸರ್ವೇಷನ್ ಮಾಡಿ, ಒಂದು ಪೇರ್ ಕ್ರೋಮೋಸೋಮ್ ನಲ್ಲಿ ಎರಡೂ ಡಾಮಿನೆಂಟ್ ಅಲೀಲ್ಸ್ ಒಂದು ಕ್ರೋಮೋಸೋಮ್ ನಲ್ಲಿದ್ದಾವೆ, ಎರಡೂ ರಿಸೆಸಿವ್ ಅಲೀಲು ಇನ್ನೊಂದು ಕ್ರೋಮೋಸೋಮ್ ನಲ್ಲಿದ್ದಾವೆ. ದಿಸ್ ಈಸ್ ಅ ಪೇರ್. ಸೊ ಇಲ್ಲಿ ಬೋತ್ ಅನ್ನೋದಕ್ಕಿಂತ all dominant alleles are present on one chromosome and all recessive alleles are present on the other homologous chromosome. So this type of arrangement, very simple.
all dominants on one chromosome, all recessive on another chromosome. So this type of arrangement is called cis arrangement, right? So this is called cis arrangement. And you observe the other chromosome. Here what happens? Some of the dominant and some of the recessive. In one chromosome you find the dominant and recessive, and in other also you find the dominant and recessive, and vice versa. So if both dominant and recessive genes are present together, then that type of arrangement is called trans arrangement, right? So cis, both dominant and recessive separated, and here the dominant and recessive are mixed in the chromosome, that is trans. So like this we have two kinds of arrangements, cis arrangement and trans arrangement. Okay, so that's about the cis arrangement and trans arrangement. ಒಂದು 3 ಮಾರ್ಕ್ಸ್ ಕೇಳ್ತಾರೆ ಇದನ್ನ. ಲಿಂಕೇಜ್ ನಲ್ಲಿ ಸಿಸ್ ಮತ್ತು ಟ್ರಾನ್ಸ್ ಅರೇಂಜ್ಮೆಂಟ್ ಅಂದ್ರೆ ಏನು ಅಂತ ಇಷ್ಟೇ ಬರೆದ್ರೆ ಸಾಕು. ನಾನು ಇಲ್ಲಿ ಈ ಸ್ಲೈಡ್ ನಲ್ಲಿ ಏನು ಪಿಕ್ಚರು ಮತ್ತು 2 ಪಾಯಿಂಟ್ ಕೊಟ್ಟಿದ್ದೀನೋ ದಟ್ ಈಸ್ ಮೋರ್ ದನ್ enough, right? If the dominant alleles of 2 or more pairs of linked genes are present on one chromosome and the recessive alleles of all of them on the other homologue, right? So I already explained it, and I think there is no need for reading it again. Okay, that's about the cis and trans. Cis and trans ಇಲ್ಲಿ ಪಿಕ್ಚರ್ನ ನಾನು ಮ್ಯಾಗ್ನಿಫೈ ಮಾಡಿ ಹಾಕಿದ್ದೇನೆ ಅಷ್ಟೇ. ಸೊ ಸಿಸ್ ಅರೇಂಜ್ಮೆಂಟ್ನಲ್ಲಿ ಏನಾಗಿದೆ, 2 ಡಾಮಿನೆಂಟ್ ಒಂದು ಕ್ರೋಮೋಸೋಮ್ನಲ್ಲಿದೆ, 2 ರಿಸೆಸಿವ್ ಇನ್ನೊಂದು ಕ್ರೋಮೋಸೋಮ್ನಲ್ಲಿದೆ. ಓಕೆ, ಸೊ ಟ್ರಾನ್ಸ್ನಲ್ಲಿ ರಿಸೆಸಿವ್ ಮತ್ತು ಡಾಮಿನೆಂಟು ಎರಡು ಒಂದೇ ಕ್ರೋಮೋಸೋಮ್ನಲ್ಲಿ ಮಿಕ್ಸ್ ಆಗಿದೆ. ಸೊ ದಿಸ್ ಈಸ್ ದ ಸಿಸ್ and trans arrangement of genes when it comes to the linkage. I hope you understood the concept of cis and trans. Right? Yes, sir. Okay. Now I have to tell you about complete linkage. Right? ನಾನು ಇದ್ರದ್ದು ಬರೀ ಇಂಟ್ರೊಡಕ್ಷನ್ ಮಾತ್ರ ಕೊಡ್ತೀನಿ ಇವತ್ತು. ಎಕ್ಸ್ಪ್ಲನೇಷನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಐ ಡೋಂಟ್ ನೋ, ಐ ಕ್ಯಾನ್ ಕಂಪ್ಲೀಟ್ ಇಟ್, ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನಿಮಗೆ ಡೌಟ್ ಇದ್ರೆ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಇಲ್ಲಿ ಹೇಳ್ಬಿಡ್ತೀನಿ ಕಂಪ್ಲೀಟ್ ಲಿಂಕೇಜ್. ಸೊ ಲಿಂಕೇಜ್ನಲ್ಲಿ 2 ಥರ ಇದೆ, ಒಂದು ಕಂಪ್ಲೀಟ್ ಲಿಂಕೇಜ್, ಇನ್ನೊಂದು ಇನ್ಕಂಪ್ಲೀಟ್ ಲಿಂಕೇಜ್ ಅಂತ. ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಏನು ಅಂತ. ದ ಕಂಪ್ಲೀಟ್ ಲಿಂಕೇಜ್ ಇಸ್ ದ ಫಿನಾಮಿನನ್ ಇನ್ ವಿಚ್ ಪೇರೆಂಟಲ್ ಕಾಂಬಿನೇಷನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಪಿಯರ್ ಟುಗೆದರ್ ಫಾರ್ 2 or more ಜನರೇಷನ್ಸ್ ಇನ್ ಅ ಕಂಟಿನ್ಯೂಸ್ ಆ್ಯಂಡ್ ರೆಗ್ಯುಲರ್ ಫ್ಯಾಷನ್. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇದು ಏನಂತ. ಕಂಪ್ಲೀಟ್ ಲಿಂಕೇಜ್ ಇಸ್ ದ ಫಿನಾಮಿನನ್. ಪೇರೆಂಟಲ್ ಕಾಂಬಿನೇಷನ್ನು 2 ಅಥವಾ 3 ಜನರೇಷನ್ ಅದೇ ಥರ ಕಂಟಿನ್ಯೂ ಆದ್ರೆ ಅದನ್ನು ಕಂಪ್ಲೀಟ್ ಲಿಂಕೇಜ್ ಅಂತ ಹೇಳ್ತೇವೆ. ನಿಮಗೆ ಸುಮ್ಮನೆ ಒಂದು ಎಕ್ಸಾಂಪಲ್, ಅದು ರಿಯಲ್ ಅಲ್ಲ, ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಈಗ ನಮ್ಮ ಹ್ಯೂಮನ್ನಲ್ಲಿ ಹಣೆ ಇರುತ್ತಲ್ವ, ಹಣೆ ಅಗಲ ಹಣೆ ಅಂತ ಅನ್ಕೊಳ್ಳಿ, ಉದ್ದ ಮೂಗು ಅಂತ ಅನ್ಕೊಳ್ಳಿ. ಸೊ ಹಣೆ ಅಗಲ ಇರೋದಕ್ಕೆ ಒಂದು ಜೀನ್, ಮೂಗು ಉದ್ದ ಇರೋದಕ್ಕೆ ಇನ್ನೊಂದು ಜೀನು, ರೈಟ್? ಸೊ ದೇ ಆರ್ 2 ಕ್ಯಾರೆಕ್ಟರ್ಸ್. That means length of the nose and the surface, okay, of the forehead. ಈಗ ಅಪ್ಪ ಇರ್ತಾನಲ್ವಾ, ಅಪ್ಪಂದು ಹಣೆ ಅಗಲ ಇರುತ್ತೆ, ಮೂಗು ಉದ್ದ ಇರುತ್ತೆ ಅಂತ ಅನ್ಕೊಳ್ಳಿ. ಅಮ್ಮ ಹಣೆ ಅಗಲ ಇರಲ್ಲ, ಸ್ವಲ್ಪ ಚಪ್ಪಟೆ ಇರುತ್ತೆ, ಮೂಗು ಗಿಡ್ಡ ಇರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ರಿವರ್ಸ್ ಮಾಡ್ಕೊಳ್ಳಿ ನಿಮ್ಗೆ ಬೇಜಾರಾದ್ರೆ. ಲೆಟ್ ಅಸ್ ಅಸ್ಯೂಮ್. ಸೊ ದೇ ಆರ್ ಕಂಟ್ರೋಲ್ಡ್ ಬೈ ದ ಸೇಮ್ ಜೀನ್ ಬಟ್ ದೇ ಹ್ಯಾವ್ ಡಿಫ್ರೆಂಟ್ ಅಲೀಲ್ಸ್. ಏನಾಗಿದೆ, ಮದರ್ನಲ್ಲಿ ಚಪ್ಪಟೆ ಇರೋವಂಥ, ಅಂದರೆ ಸ್ವಲ್ಪ ಶ್ರಿಂಕ್ ಆಗಿರೋವಂಥ ಹಣೆ ಇದೆ, ಆಮೇಲೆ ಮೂಗು ಗಿಡ್ಡ ಇರುವಂಥದ್ದಿದೆ. ಅವೆರಡು ಜೀನ್ ಹತ್ತತ್ರ ಇದೆ ಅಂತ ಅಂದ್ಕೊಳ್ಳಿ, ರೈಟ್? ಈಗ ನೆಕ್ಸ್ಟು ಮಗು ಏನು ಹುಟ್ಟುತ್ತಲ್ವ, ಆ ಮಗುವಿನಲ್ಲಿ ಅಗಲ ಇರೋವಂಥ ಹಣೆ ಮತ್ತು ಮೂಗು ಉದ್ದ ಇರೋದೇ ಹುಟ್ಟಿತು ಅಂತ ಅಂದ್ಕೊಂಡ್ರೆ ಅದರ ಅರ್ಥ ಏನು, ಅವೆರಡೂ ಜೀನು ಒಟ್ಟಿಗೆ ಫಾದರಿಂದ ಬಂತು ಅಂತ ಅರ್ಥ. ನೆಕ್ಸ್ಟ್ ಆ ಮಗು ದೊಡ್ಡದಾಗಿ ಅದಕ್ಕೆ ಮತ್ತೆ ಮಗು ಹುಟ್ಟುತ್ತೆ, ಅದರಲ್ಲೂ ಅದೇ ಥರ ಪ್ಯಾಟರ್ನು. ಅಂದರೆ ಇಲ್ಲಿ ಕಾಂಬಿನೇಷನ್ ಆಗ್ಬೋದಾಗಿತ್ತು. ಏನು, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪಂದು ಅಗಲ ಹಣೆ ಉದ್ದ ಮೂಗಿತ್ತು, ನಮ್ಮ ಅಮ್ಮಂದು ಚಪ್ಪಟೆ ಹಣೆ ಇದ್ದು ಗಿಡ್ಡ ಮೂಗಿತ್ತು, ನಂದರಲ್ಲಿ ಅಗಲ ಹಣೆ ಚಪ್ಪಟೆ ಮೂಗು ಬಂದಿದ್ರೆ, ಅಂದರೆ ಗಿಡ್ಡ ಮೂಗು ಬಂದಿದ್ರೆ ಕಾಂಬಿನೇಷನ್ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಕಾಂಬಿನೇಷನ್ ಆಗದನೆ ಪೇರೆಂಟಲ್ ಕ್ಯಾರೆಕ್ಟರ್, ಫಾದರ್ ಕ್ಯಾರೆಕ್ಟರ್ ಆ್ಯಸ್ ಇಟ್ ಈಸ್ ಪಾಸ್ ಆಗುತ್ತೆ, ಅಥವಾ ಮದರ್ ಕ್ಯಾರೆಕ್ಟರ್ ಆ್ಯಸ್ ಇಟ್ ಈಸ್ ಪಾಸ್ ಆಯಿತು ಅಂದ್ರೆ ಈ ಥರ 2-3 ಜನರೇಷನ್ ಪಾಸ್ ಆಯಿತು ಅಂತ ಅಂದ್ಕೊಳ್ಳಿ.
ಅದೇ ಥರ ಕಾಂಬಿನೇಷನ್ ನಾನು ಹೇಳ್ತಿರೋದು. ಆವಾಗ ನಾವೇನು ಹೇಳ್ತೀವಿ ಅಂದ್ರೆ ಮೂಗಿಂದು ಲೆಂಗ್ತ್ ಕಂಟ್ರೋಲ್ ಮಾಡೋ ಜೀನು ಮತ್ತು ಹಣೆಯದು ಏನಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡೋ ಜೀನು ಅವೆರಡು ಲಿಂಕ್ಡ್ ಆಗಿದ್ದಾವೆ, ಕಂಪ್ಲೀಟ್ ಲಿಂಕೇಜ್ ಆಗಿದೆ ಅಂತ ಹೇಳ್ತೀವಿ, ರೈಟ್? ಸೊ ದಿಸ್ ಈಸ್ ಹೌ ನೀವು ಅಬ್ಸರ್ವ್ ಮಾಡ್ಬೋದು ಹ್ಯೂಮನ್ನಲ್ಲಿ ಬೇಕಾದಷ್ಟಿದಾವೆ ಕ್ಯಾರೆಕ್ಟರ್ ಈ ಥರ. ಯು ಕ್ಯಾನ್ ಕನ್ಸಿಡರ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಯು ಕ್ಯಾನ್ ಸ್ಟಡಿ ದ ಕ್ಯಾರೆಕ್ಟರ್ಸ್. ಐ ಆಮ್ ಜಸ್ಟ್ ಗಿವಿಂಗ್ ಯು ಒನ್ ಎಕ್ಸಾಂಪಲ್, ರೈಟ್? ಸೊ when the two different characters are passed on to the next generation for 2 or more generation, okay, so ಒಂದು 2-3 ಜನರೇಷನ್ಗೆ ಒಂದೇ ಕಾಂಬಿನೇಷನ್ನು ಕ್ಯಾರೆಕ್ಟರು ಪಾಸ್ ಆನ್ ಆದ್ರೆ ಆ ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡೋ ಜೀನು ಕಂಪ್ಲೀಟ್ ಆಗಿ ಲಿಂಕ್ ಆಗಿದಾವೆ ಅಂತ ಅಂದ್ಕೋತೀವಿ ನಾವು. ಸೊ ವಿ ಕನ್ಸಿಡರ್ ದ್ಯಾಟ್ ದ ಜೀನ್ಸ್ ಆರ್ ಲೊಕೇಟೆಡ್ ವೆರಿ ನಿಯರ್ ಟು ಈಚ್ ಅದರ್, ದೇರ್ ಫೋರ್ ದೇ ಆರ್ ನಾಟ್ ಗೆಟಿಂಗ್ ಸಪರೇಟೆಡ್, ಈ ಥರ. ಸೊ ದಿಸ್ ಈಸ್ ವಾಟ್ ವಿ ಕನ್ಸಿಡರ್, ರೈಟ್? ಇಲ್ಲಿ ಇದನ್ನ ಸ್ಟಡಿ ಮಾಡಿದ್ದು ಯಾರು ಅಂದ್ರೆ ನಾನು ಅದನ್ನೇ ಹೇಳ್ದೆ, ಈ ಮೆಂಡೆಲಿಯನ್ ಜೆನೆಟಿಕ್ಸ್ ಏನಿದೆಯಲ್ವಾ, ಗ್ರೆಗರ್ ಜೋಹಾನ್ ಮೆಂಡಲ್ದು ಒಂದು ದೊಡ್ಡ ಕತೆ ಅದು. ಗ್ರೆಗರ್ ಜೋಹಾನ್ ಮೆಂಡಲ್ ಎಕ್ಸ್ಪೆರಿಮೆಂಟ್ ಆಗಿ ಅದು ರೀಪಬ್ಲಿಷ್ ಆದಮೇಲೆ 1900 ಪಬ್ಲಿಷ್ ಆದಮೇಲೆ ಮೆಂಡೆಲಿಯನ್ ಜೆನೆಟಿಕ್ಸ್ ಅಂತಲೇ ಫೇಮಸ್ ಆಯ್ತದು. ಆಮೇಲೆ ಮೆಂಡೆಲಿಯನ್ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಅಂತ ಐಡೆಂಟಿಫೈ ಆದಮೇಲೆ ಅದನ್ನು ಟೆಸ್ಟ್ ಮಾಡೋದಕ್ಕೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದರು. ಸೊ ಒಬ್ಬ ಸೈಂಟಿಸ್ಟು, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪರ್ಸನ್, TH ಮಾರ್ಗನ್ ಅಂತೇಳಿ, ಥಾಮಸ್ ಹಂಟ್ ಮಾರ್ಗನ್ ಅಂತ ಹೇಳ್ತೀವಿ ನಾವು. ಸೊ ಥಾಮಸ್ ಹಂಟ್ ಮಾರ್ಗನ್ ಈಸ್ ದ ಪರ್ಸನ್ ಹೂ ಸ್ಟಡೀಡ್ ದ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಡ್ರೋಸೋಫಿಲಾ. ಸೊ ಡ್ರೋಸೋಫಿಲಾ ಜೆನೆಟಿಕ್ಸ್ದು ಪಯೋನಿಯರ್ ಈ ಪರ್ಸನ್ ಯಾರು? TH ಮಾರ್ಗನ್. ಸೊ TH ಮಾರ್ಗನ್ನು ಮೆಂಡಲಿಯನ್ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ನ ಡ್ರೋಸೋಫಿಲಾದಲ್ಲಿ ಸ್ಟಡಿ ಮಾಡ್ತಾ ಹೋದಾಗ ಅಲ್ಲಿ ಅವನಿಗೆ ಬೇರೆ ಬೇರೆ ಪ್ಯಾಟರ್ನ್ ಸಿಗ್ತವೆ, ಅಂದ್ರೆ ಮೆಂಡಲಿಯನ್ ಬಿಟ್ಟು ಬೇರೆ ಪ್ಯಾಟರ್ನ್ ಸಿಗ್ತವೆ. ಅದರಲ್ಲಿ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾನೆ ಅವನು. ಇನ್ಕಂಪ್ಲೀಟ್ ಡಾಮಿನೆನ್ಸು, ಸೆಕ್ಸ್ ಲಿಂಕ್ಡ್ ಇನ್ಹೆರಿಟೆನ್ಸು, ಈ ಥರ ಎಲ್ಲ TH ಮಾರ್ಗನ್ನೇ ಕಂಡುಹಿಡಿದಿರೋದು. ಅದರಲ್ಲಿ ಲಿಂಕೇಜು ಏನಿದೆಯಲ್ವ, ಕಂಪ್ಲೀಟ್ ಆ್ಯಂಡ್ ಇನ್ಕಂಪ್ಲೀಟ್ ಲಿಂಕೇಜು, ಅದನ್ನು ಕಂಡುಹಿಡಿದಿದ್ದಾರು TH ಮಾರ್ಗನ್ನು. ಆ್ಯಕ್ಚುಲಿ ಬೇರೆ ಬರ್ತಾರೆ ಬೇಟ್ಸ್ ಅಂತೆಲ್ಲ ಹೇಳಿ, ಬಟ್ ಇಂಪಾರ್ಟೆಂಟ್ ವರ್ಕ್ ವಾಸ್ ಡನ್ ಬೈ ಥಾಮಸ್ ಹಂಟ್ ಮಾರ್ಗನ್, ರೈಟ್? ಸೊ ಇಲ್ಲಿ ಕಂಪ್ಲೀಟ್ ಲಿಂಕೇಜ್ ಇನ್ ಮೇಲ್ ಡ್ರೋಸೋಫಿಲಾ ಅಂತ ಬರುತ್ತೆ. ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ, ಓಕೆ? ಸೊ ಐ ವಿಲ್ ಟೆಲ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಬಿಕಾಸ್ ಇಟ್ ನೀಡ್ಸ್ ಸಮ್ ಇಂಟ್ರೊಡಕ್ಷನ್, ರೈಟ್? ಸೊ ನೀವು ಇದನ್ನ ಸೇಮ್ ಎಕ್ಸಾಂಪಲ್ನ ಮೆಂಡೆಲಿಯನ್ ಪ್ಯಾಟರ್ನಲ್ಲಿ ಕಲ್ತಿದ್ರೆ ಮಾತ್ರ ಇಲ್ಲಿ ಅರ್ಥ ಆಗುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ. ಎನಿವೆ, ಯು ಜಸ್ಟ್ ರಿಮೆಂಬರ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕಂಪ್ಲೀಟ್ ಲಿಂಕೇಜ್ ಆ್ಯಂಡ್ ಇನ್ಕಂಪ್ಲೀಟ್ ಲಿಂಕೇಜ್. ಸೊ ಕಂಪ್ಲೀಟ್ ಮತ್ತು ಇನ್ಕಂಪ್ಲೀಟ್ ಲಿಂಕೇಜ್ನ ಡ್ರೋಸೋಫಿಲಾದಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಅವೆರಡು ಎಕ್ಸಾಂಪಲ್ನ ನಾನು ನಿಮ್ಗೆ ಕೊಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಯು 2 ಎಕ್ಸಾಂಪಲ್ಸ್ ಹಿಯರ್ ಓನ್ಲಿ, ರೈಟ್? That I think I can take in the next class, right? So first you digest the concepts. ಇವತ್ತೇನು ಹೇಳಿದ್ನಲ್ವಾ, ಈ ಕಾನ್ಸೆಪ್ಟ್ಸ್ನ ಒಂದ್ಸರಿ ಅರ್ಥ ಮಾಡ್ಕೊಳ್ಳಿ. then it becomes very easy for me to explain what is complete linkage and what is incomplete linkage, right? ಸೊ ಈ ಕಂಪ್ಲೀಟ್ ಲಿಂಕೇಜ್ ಬಿಟ್ಟು ನಾನು ಮೊದಲು ಏನೇನು ಕಾನ್ಸೆಪ್ಟ್ ಹೇಳಿದ್ನಲ್ವಾ ಅದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿ ಇಂಟ್ರೊಡಕ್ಟರಿ ಪಾರ್ಟ್, you can ask me.